ಪಾ ಮಲ್ಲೇಶ್ 92 ದಿನಗಳ ಭಾರತ ಜನತಂತ್ರದ ಸಮಕಾಲೀನ ತಲ್ಲಣ ಎಂಬಂತಹ ವಿಚಾರ ಸಂಕಿರಣಕ್ಕೆ ಚಾಲನೆಯನ್ನ ನೀಡಲಾಗಿರುವಂತದ್ದು. ಭಾರತದ ಜನತಂತ್ರದ ಸಮಕಾಲೀನ ತಲ್ಲಣಗಳು ಎಂಬ ಬಗ್ಗೆ ಸಂಕಿರಣವನ್ನ ಆಯೋಜನೆ ಮಾಡಿದ್ದು ಮೈಸೂರಿನ ಕಲಾ ಮಂದಿರದಲ್ಲಿ 2 ದಿನಗಳ ಕಾಲ ಈ ಒಂದು ವಿಚಾರ ಸಂಕಿರಣ ನಡೆಯಲಿದೆ. ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ವಿಚಾರ ಸಂಕಿರಣವನ್ನ ಆಯೋಜನೆ ಮಾಡಿದ್ದು ಮಹಿಳೆಯರ ಒಂದು ಮಹಿಳಾ ಪರ ಹೋರಾಟಗಾರ್ತಿ ತೀಸ್ತಾ ಸೆಟಲ್ ವಾರ್ಡ್ರಿಂದ ಉದ್ಘಾಟನೆಯಾಗಲಿದೆ. ಇನ್ನು ಜ್ಯೋತಿ ಬೆಳಗಿಸುವ ಮೂಲಕವಾಗಿ ರಾಷ್ಟ್ರೀಯ ವಿಚಾರ ಸಂಕಿರಣಕ್ಕೆ ಚಾಲನೆಯನ್ನ ನೀಡಿದ್ದು ಇದೇ ವೇಳೆ ಪಾ ಮಲ್ಲೇಶ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿ ಗೌರವ ಸಲ್ಲಿಸಲಾಯಿತು. ಸವಿತಾ ಪಾ ಮಲ್ಲೇಶ್, ಸಮಾಜವಾದಿ ಚಿಂತಕ ಪ್ರೊಫೆಸರ್ ರವಿ ವರ್ಮಾ ಕುಮಾರ್, ನಟ ಪ್ರಕಾಶ್ ರೈ, ಸಿ ಬಸವಲಿಂಗಯ್ಯ ಸೇರಿ ಇನ್ನಿತರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಪಾ ಮಲ್ಲೇಶ್ 2 ದಿನಗಳ ಒಂದು ರಾಷ್ಟ್ರೀಯ ವಿಚಾರ ಸಂಕಿರಣಕ್ಕೆ ಚಾಲನೆಯನ್ನ ನೀಡಲಾಗಿದೆ. ಭಾರತ ಜನತಂತ್ರದ ಸಮಕಾಲೀನ ತಲ್ಲಣಗಳು ಎಂಬ ಬಗ್ಗೆ ಸಂಕಿರಣವನ್ನ ಆಯೋಜನೆ ಮಾಡಿದ್ದು ಮೈಸೂರಿನ ಕಲಾ ಮಂದಿರದಲ್ಲಿ 2 ದಿನಗಳ ಕಾಲ ಈ ಒಂದು ವಿಚಾರ ಸಂಕಿರಣ ನಡೆಯಲಿದೆ. ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ವಿಚಾರ ಸಂಕಿರಣವನ್ನ ಆಯೋಜನೆ ಮಾಡಲಾಗಿದೆ. ವಿಚಾರ ಸಂಕಿರಣಕ್ಕೆ ಬಂದಿರತಕ್ಕಂತಹ ಎಲ್ಲರನ್ನು ನಮಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತೇನೆ. ಈ ವಿಚಾರ ಸಂಕಿರಣ ಯಾರಿಗೆ ನಮ್ಮವರ ವಿರುದ್ಧ ನಾವು ಸ್ವಾತಂತ್ರ್ಯ ಸಂಗ್ರಾಮವನ್ನ ಸಾಧಬೇಕಾಗಿರ್ತಕ್ಕಂತಹ ಪರಿಸ್ಥಿತಿ ಇವತ್ತು ನಮಗೆಲ್ಲ ಒದಗಿ ಬಂದಿದೆ. ಇದು ಈ ದೇಶಕ್ಕೆ ದಯಮಾಡಿ ಜೊತೆಗೆ ನಾಳೆ ಕೂಡ ಆಗುತ್ತೆ. ಎಲ್ಲರೂ ನಿಂತ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ನಾಳೆ